ಹನುಮಾನ್ ಚಾಲೀಸ ನಿತ್ಯ ಪಠಣದಿಂದ ಸಿಗುವ ಆಧ್ಯಾತ್ಮಿಕ ಪ್ರಯೋಜನಗಳು. ಆಂಜನೇಯನ ಸ್ತುತಿ. ಆಂಜನೇಯ ಹಲವರ ಇಷ್ಟ ದೇವರು. ಹನುಮಾನ್ ಚಾಲೀಸ ಹನುಮಂತ ದೇವರ ಸ್ತುತಿಗೆ ಇರುವ ಉತ್ತಮ ಮಾರ್ಗಗಳಲ್ಲಿ ಒಂದು. ಇದರಿಂದ ಸಿಗುವ ಆಧ್ಯಾತ್ಮಿಕ ಪ್ರಯೋಜನವೂ ಹಲವು ಎಂಬ ನಂಬಿಕೆ ಇದೆ. ರಚಿಸಿದವರು ಯಾರು? ಹನುಮಾನ್ ಚಾಲೀಸ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಸ್ತೋತ್ರವಾಗಿದೆ. ಇದರಲ್ಲಿ 40 ಸಾಲುಗಳಿವೆ. ತುಳಸೀದಾಸರ ರಚನೆ ಇದು. ದುಃಸ್ವಪ್ನಗಳು ದೂರ. ಯಾರಾದರೂ ದುಃಸ್ವಪ್ನಗಳು ಸಮಸ್ಯೆ ಎದುರಿಸುತ್ತಿದ್ದರೆ ಅವರು ಮಲಗುವ ಮುನ್ನ ಹನುಮಾನ್ ಚಾಲೀಸವನ್ನು ಪಠಿಸಬಹುದು. ಇದು ಉತ್ತಮ ಎಂಬ ನಂಬಿಕೆ ಇದೆ. ಬೇಸರ ದೂರವಾಗಿಸಲು ಸಹಾಯಕ. ಯಾರಿಗಾದರೂ ತಮ್ಮ ಹಿಂದಿನ ಅನುಭವಗಳ ಬೇಸರದಿಂದ ಹೊರಬರಲು ಸಾಧ್ಯವಾಗದೇ ಇದ್ದರೆ ಈ ಸ್ಥಿತಿಯನ್ನು ಜಯಿಸಲು ಅದರಿಂದ ಹೊರಬರಲು ಈ ಸ್ತೋತ್ರ ಪಠಿಸಬಹುದು. ಶನಿ ಸಾಡೆಸಾತಿ ಪರಿಣಾಮ ತಗ್ಗುತ್ತದೆ. ಹನುಮಾನ್ ಚಾಲೀಸದ ಪಠಣ ಶನಿ ಸಾಡೆಸಾತಿ ಪರಿಣಾಮ ತಗ್ಗಿಸಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಆತಂಕ ದೂರ. ಖಿನ್ನತೆ ಮತ್ತು ಆತಂಕದ ಸಮಸ್ಯೆ ಹೊಂದಿರುವವರಿಗೂ ಹನುಮಾನ್ ಚಾಲೀಸದ ಪಠಣ ಧೈರ್ಯ ತುಂಬುತ್ತದೆ ಎಂಬ ನಂಬಿಕೆ ಇದೆ. ಈ ಸಮಸ್ಯೆ ಇರುವವರು 7 ಬಾರಿ ಹನುಮಾನ್ ಚಾಲೀಸ ಪಠಿಸಬೇಕು ಎನ್ನಲಾಗುತ್ತದೆ. ಆಧ್ಯಾತ್ಮಿಕ ಸಂಪರ್ಕ. ಹನುಮಾನ್ ಚಾಲೀಸದ ನಿಯಮಿತ ಪಠಣ ಆಂಜನೇಯ ಸ್ವಾಮಿಯೊಂದಿಗಿನ ಭಕ್ತಿ ಭಾವವನ್ನು ಬಲಗೊಳಿಸುತ್ತದೆ. ಈ ಆಧ್ಯಾತ್ಮಿಕ ಸಂಪರ್ಕವು ಆಂತರಿಕ ಭದ್ರತೆ, ನಂಬಿಕೆಯ ಭಾವವನ್ನು ಗಟ್ಟಿಗೊಳಿಸುತ್ತದೆ ಎನ್ನುವುದು ನಂಬಿಕೆ. ದುಷ್ಟ ಪ್ರಭಾವಗಳು ದೂರ. ನಿಯಮಿತವಾಗಿ ಈ ಸ್ತೋತ್ರದ ಪಠಣ ದುಷ್ಟ ಪ್ರಭಾವಗಳು, ದುರದೃಷ್ಟ ಮತ್ತು ದುಷ್ಟ ಉದ್ದೇಶಗಳ ಸಾಕಾರದಿಂದ ರಕ್ಷಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಸವಾಲುಗಳನ್ನು ಎದುರಿಸುವ ಧೈರ್ಯ. ಸಂಕಷ್ಟದ ಸಮಯದಲ್ಲಿ ಮಾರುತಿ ರಾಮದೇವರಿಗೆ ಸಹಾಯ ಮಾಡಿದಂತೆ ಹನುಮಾನ್ ಚಾಲೀಸದ ಪಠಣ ಸವಾಲಿನ ಹಂತಗಳನ್ನು ದಾಟಲು ನೆರವಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಎಂಬುದು ನಂಬಿಕೆ.